Okay, welcome back. So in my last video I had explained up to scope of physics. Physics ಎಲ್ಲೆಲ್ಲಿ ನಾವು ನೋಡಬಹುದು ಯಾವ್ಯಾವ ಹೆಡ್ಡಿಂಗ್ಸ್ ಅಲ್ಲಿ ಫಿಸಿಕ್ಸ್ ಇದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೌಂಡ್, ಸ್ಟಡಿ ಆಫ್ ಸೌಂಡ್ ವಿ ಹ್ಯಾವ್ ಫಿಸಿಕ್ಸ್, ಸ್ಟಡಿ ಆಫ್ ಲೈಟ್ ವಿ ಹ್ಯಾವ್ ಫಿಸಿಕ್ಸ್ ದಟ್ ಈಸ್ ಆಪ್ಟಿಕ್ಸ್, ಆಸ್ಟ್ರೋನಮಿ ಫಿಸಿಕ್ಸ್, ಕರೆಂಟ್ ಫಿಸಿಕ್ಸ್, ಮ್ಯಾಗ್ನೆಟ್ಸ್ ಫಿಸಿಕ್ಸ್, heat physics, modern concepts, modern physics, it is physics, action of force, effect of force on rigid body, physics. ಈ ಥರ varieties of topics are there under the heading physics. So that is the scope of physics. ಆಯಿತಾ? ಈಗ ಮುಂದಕ್ಕೆ ಹೋಗೋಣ. ಫಿಸಿಕ್ಸ್ ಅಥವಾ ಸೈನ್ಸ್ ಯಾವುದೇ ತಗೊಳ್ಳಿ ನೀವು, ದೇ ಆಲ್ವೇಸ್ ಡಿಪೆಂಡ್ ಆನ್ ಟೂ ಥಿಂಗ್ಸ್, ನೇಮ್ಲಿ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಥಿಯರಿ. ಸೊ ಫಿಸಿಕ್ಸ್ ಆಗಲಿ ಅಥವಾ ಸೈನ್ಸ್ ಆಗಲಿ ಎಕ್ಸ್ಪೆರಿಮೆಂಟ್ ಮತ್ತು ಥಿಯರಿ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಆಯಿತಾ? ಸೊ ದೀಸ್ ಆರ್ ಟೂ ಬೋಟ್ಸ್ ಇನ್ ವಿಚ್ ದ ಫಿಸಿಕ್ಸ್ ಈಸ್ ಟ್ರಾವೆಲಿಂಗ್. ಸೊ ಫಿಸಿಕ್ಸ್ ಅಂದರೆ ಎಕ್ಸ್ಪೆರಿಮೆಂಟ್ ಮತ್ತು ಥಿಯರಿ ಎರಡೂ ಸಪೋರ್ಟು ಬೇಕು. ಒಂದೊಂದು ಸತಿ ಏನಾಗುತ್ತೆ, ಎಕ್ಸ್ಪೆರಿಮೆಂಟನ್ನು ಫಸ್ಟ್ ಮಾಡಿಬಿಡ್ತಾರೆ, ಆಮೇಲೆ ಅದಕ್ಕೆ ಥಿಯರಿಯನ್ನು ಬರೀತಾರೆ ಕೆಲವರು. ಆಯಿತಾ? ಒಂದೊಂದ್ಸತಿ ಎಕ್ಸ್ಪೆರಿಮೆಂಟ್ ಥಿಯರಿ ಎರಡು ಅಟ್ ಎ ಟೈಮ್ ಬಂದ್ಬಿಡುತ್ತೆ. ಕೆಲವರು ಎಕ್ಸ್ಪೆರಿಮೆಂಟಲ್ ಫಿಸಿಸಿಸ್ಟ್ ಅಂತ ಅವ್ರು ಬರೀ ಎಕ್ಸ್ಪೆರಿಮೆಂಟ್ ಅಷ್ಟೇ ಮಾಡ್ತಾರೆ, ಥಿಯರಿಯನ್ನು ಬೇರೆ ಯಾರೋ ಅದಕ್ಕೆ ಬರೀತಾರೆ. ಅದನ್ನು ಎಕ್ಸ್ಪೆರಿಮೆಂಟಲ್ ಫಿಸಿಸಿಸ್ಟ್, ಥಿಯರಿ ಬರೆಯೋರನ್ನ ಥಿಯರಿಟಿಕಲ್ ಫಿಸಿಸಿಸ್ಟ್ ಅಂತ ಎರಡು ಗ್ರೂಪ್ ಆಗಿ ಮಾಡಬಹುದು. ಸೊ ಒಂದೊಂದ್ಸತಿ ಎಕ್ಸ್ಪೆರಿಮೆಂಟ್ ಫಸ್ಟ್ ಬಂದು ಥಿಯರಿ ಆಮೇಲೆ ಬರುತ್ತೆ. ಎಕ್ಸಾಂಪಲ್ ಕೊಡ್ತೀನಿ. ಲೈಟ್ ನಿಮಗೆಲ್ಲ ಗೊತ್ತಿದೆ, ಲೈಟ್ ಟ್ರಾವೆಲ್ಸ್ ಇನ್ ದಿ ಫಾರ್ಮ್ ಆಫ್ ವೇವ್ ಅಂತ. ಆ್ಯಕ್ಚುಲಿ ವೇವ್ ನೇಚರ್ ಆಫ್ ಲೈಟ್ ಬಗ್ಗೆ ತುಂಬ ಡೀಟೇಲ್ ಆಗಿ ಸೆಕೆಂಡ್ PUC ನಲ್ಲಿ ಕಲಿತೀರಾ. ಈಗ ಸುಮ್ಮನೆ ಬ್ರೀಫ್ ಆಗಿ ಹೇಳ್ತೀನಿ. ವೇವ್ ನೇಚರ್ ಆಫ್ ಲೈಟ್ ಅಂತ, ಲೈಟ್ ಈಸ್ ಎ ವೇವ್ ಅಂತ ಹೇಳಲಿಕ್ಕೂ ಕೂಡ ತುಂಬ ವರ್ಷ ತಗೊಂಡ್ರು. ಅದೇನು ತಕ್ಷಣಕ್ಕೆ ಬರ್ದಿದ್ದಲ್ಲ. ಆಯಿತಾ? ಓವರ್ ಇಯರ್ಸ್ ಟುಗೆದರ್ 50 years 100 years ಈ ಥರ ಸುಮಾರು ಜನ ವರ್ಕ್ ಮಾಡಿ ಕೊನೆಗೆ ಲೈಟ್ ಈಸ್ ಎ ವೇವ್ ಅಂತ ಪ್ರೂವ್ ಮಾಡಿದರು. ಆಯಿತಾ? ಅದಾದಮೇಲೆ 1881ನಲ್ಲಿ ಹರ್ಟ್ಸ್ ಅನ್ನೋ ಒಬ್ಬ ಫಿಸಿಸಿಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಒಂದು ಪ್ರಾಪರ್ಟಿಯನ್ನು ಕಂಡುಹಿಡಿತಾನೆ, ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾನೆ. ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಗ ಸದ್ಯಕ್ಕೆ ಡಿಸ್ಕಸ್ ಮಾಡೋದು ಬೇಡ, ಅದನ್ನು ಮತ್ತೆ ಸೆಕೆಂಡ್ PUC ನಲ್ಲೇ ಕಲಿತೀರಾ. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಎ experiment, and that property of the light, that effect, photoelectric effect experiment, you cannot explain with the help of wave theory of light. ಓಕೆ, ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹರ್ಟ್ಸ್ ಬಹಳ ಪ್ರಯತ್ನ ಪಟ್ಟ ವಿತ್ ದ ಹೆಲ್ಪ್ ಆಫ್ ವೇವ್ ಥಿಯರಿ, ಬಟ್ ಈ ಫೇಲ್ಡ್. ಕೊನೆಗೆ ಆಲ್ಮೋಸ್ಟ್ ಒಂದು 15-20 ವರ್ಷ ಆದಮೇಲೆ ಮ್ಯಾಕ್ಸ್ ಪ್ಲ್ಯಾಂಕ್ ಬಂದು ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಅಂತ ಒಂದು ಥಿಯರಿಯನ್ನು ಕೊಡ್ತಾನೆ. ಆಯಿತಾ? ಅದನ್ನು ಕೂಡ ನೀವು ಸೆಕೆಂಡ್ PUC ನಲ್ಲೇ ಕಲಿತೀರಾ. ನೋಡಿ, ಇಲ್ಲಿ ಮೆಜಾರಿಟಿ ಆಫ್ ದ ಟಾಪಿಕ್ಸ್ ನಾನು ಏನು ಮೆನ್ಷನ್ ಮಾಡ್ತಿದ್ದೀನೋ ಇವುಗಳಲ್ಲಿ ಮೋರ್ ದೆನ್ 50%, ಮೋರ್ ದೆನ್ 60% ನೀವು ಸೆಕೆಂಡ್ PUC ನಲ್ಲಿ ಕಲಿತೀರಾ. ಈಗ ಸುಮ್ಮನೆ ಹೆಡ್ಡಿಂಗ್ಸ್ ಅನ್ನು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಎ ಎಕ್ಸ್ಪೆರಿಮೆಂಟ್ ಅಂಡ್ ಇಟ್ ಸಜೆಸ್ಟೆಡ್ ಎ ನ್ಯೂ ಥಿಯರಿ ದಟ್ ಈಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ರುದರ್ಫರ್ಡ್ ಅನ್ನೋನು ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಂತ. ವಾಟ್ ಈಸ್ ದಿಸ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್? ಲೆಟ್ ಅಸ್ ನಾಟ್ ವರಿ ಮಚ್. ಆಯ್ತಾ? ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾನೆ. ಈ ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಅನ್ನ ಬೇಸ್ ಆಗಿಟ್ಕೊಂಡು ನೀಲ್ ಬೋರ್ ಅನ್ನೋ ಫಿಸಿಸಿಸ್ಟ್ ಅಟಾಮಿಕ್ ಥಿಯರಿಯನ್ನ ಬರೀತಾರೆ. ಅಟಾಮಿಕ್ ಥಿಯರಿ. ಸೊ ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಎಕ್ಸ್ಪೆರಿಮೆಂಟ್ ಈಸ್ ಸಜೆಸ್ಟಿಂಗ್ ನ್ಯೂ ಥಿಯರಿ. ಸೊ ಎಷ್ಟೋ ಸತಿ ಎಕ್ಸ್ಪೆರಿಮೆಂಟ್ ಫಸ್ಟ್ ಆಗ್ಬಿಡುತ್ತೆ, ಆಮೇಲೆ ಥಿಯರಿ ಬರುತ್ತೆ. ಸೊ ಎಕ್ಸ್ಪೆರಿಮೆಂಟ್ ಅಂಡ್ ಥಿಯರಿ ಇವೆರಡೂ ಇಂಪಾರ್ಟೆಂಟ್ ಇದೆ ಫಿಸಿಕ್ಸ್ಗೆ. ಫಸ್ಟು ಕೆಲವೊಂದು ಕೇಸಲ್ಲಿ ಎಕ್ಸ್ಪೆರಿಮೆಂಟ್ ಬರುತ್ತೆ, ಆಮೇಲೆ ಥಿಯರಿ ಬರುತ್ತೆ. ಅದಕ್ಕೆ ಎರಡು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತೆ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್. ಇನ್ನು ಕೆಲವೊಮ್ಮೆ ಥಿಯರಿ ಫಸ್ಟ್ ಬಂದ್ಬಿಡುತ್ತೆ, ಆಮೇಲೆ ಅದಕ್ಕೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1874 ಅಲ್ಲಿ ಮ್ಯಾಕ್ಸ್ವೆಲ್ ಅನ್ನೋ ಒಬ್ಬ ಫಿಸಿಸಿಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಆಫ್ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾನೆ. ಅಕಾರ್ಡಿಂಗ್ ಟು ಹಿಮ್, whenever electric field and magnetic field vary perpendicular to each other, electric field, magnetic field vary perpendicular to each other, a wave is generated in another perpendicular direction and travels with the speed of light ಅಂತ ಹೇಳ್ತಾನೆ. ಯಾರು? ಮ್ಯಾಕ್ಸ್ವೆಲ್. ಬರೀ ಹೇಳ್ದ ಅಷ್ಟೇನೆ, ಅವನು ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನ ಜನರೇಟ್ ಮಾಡಲಿಲ್ಲ. ಅದಾಗಿ ಎಷ್ಟೋ ವರ್ಷಕ್ಕೆ ಹರ್ಟ್ಸ್ ಅನ್ನೋನು, ಸೇಮ್ ಪರ್ಸನ್ ಹೂ ಡಿಸ್ಕವರ್ಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಸೇಮ್ ಪರ್ಸನ್, ಹರ್ಟ್ಸ್ ಇಸ್ ಎ ಗ್ರೇಟ್ ಎಕ್ಸ್ಪೆರಿಮೆಂಟಲ್ ಫಿಸಿಸಿಸ್ಟ್. ಬರೀ
ಎಕ್ಸ್ಪೆರಿಮೆಂಟ್ ಮಾಡೋದು, ಥಿಯರಿಗಳನ್ನು ಪ್ರೂವ್ ಮಾಡೋದು ಹರ್ಟ್ಸ್ ಕೆಲಸ. ಹರ್ಟ್ಸ್ ಡಿಸ್ಕವರ್ಡ್ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ ಅನ್ನು ಫಸ್ಟ್ ಕಂಡಿಡಿದಿದ್ದು ಹರ್ಟ್ಸ್. ರೇಡಿಯೋ ಕಂಡಿಡಿದಿದ್ದು ಮಾರ್ಕೋನಿ, ಆದರೆ ರೇಡಿಯೋ ವೇವ್ಸ್ ಪ್ರಾಪಗೇಟ್ ಮಾಡಿದ್ದು ಫಸ್ಟ್ ಹರ್ಟ್ಸ್. ಸೊ ರೇಡಿಯೋ ವೇವ್ಸ್ ಅನ್ನು ಜನರೇಟ್ ಮಾಡಿ ಮ್ಯಾಕ್ಸ್ವೆಲ್ಸ್ ಥಿಯರಿ ಪ್ರೂವ್ ಮಾಡ್ತಾನೆ ಹರ್ಟ್ಸ್. ಅಂದರೆ ಥಿಯರಿ ಸಜೆಸ್ಟೆಡ್ ದಿ ಎಕ್ಸ್ಪೆರಿಮೆಂಟ್. ಸೊ ಮುಂಚೆ ನಾನು ಹೇಳಿದೆ ಎಕ್ಸ್ಪೆರಿಮೆಂಟ್ ಸಜೆಸ್ಟ್ ದ ಥಿಯರಿ, ಈಗ ಹೇಳ್ತಿದ್ದೀನಿ ಥಿಯರಿ ಸಜೆಸ್ಟಿಂಗ್ ದ ಎಕ್ಸ್ಪೆರಿಮೆಂಟ್. ಅರ್ಥ ಆಗ್ತಾ ಇದೆಯಾ? ಸೊ ಇನ್ನೂ ಒಂದು ಎಕ್ಸಾಂಪಲ್, ಥಿಯರಿ ಸಜೆಸ್ಟಿಂಗ್ ದಿ ಎಕ್ಸ್ಪೆರಿಮೆಂಟ್. ಅರೌಂಡ್ 1924-25 ಅಷ್ಟೊತ್ತಿಗೆ ಡಿರಾಕ್ ಅನ್ನೋ ಒಬ್ಬ ಫಿಸಿಸಿಸ್ಟ್, ಆಯ್ತಾ, ಪೌಲ್ ಡಿರಾಕ್ ಅಂತ, ಅವನು ಏನು ಮಾಡ್ತಾನೆ, ಈ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಇದಾವೆ ಅಂತ ಹೇಳ್ತಾನೆ. ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂದರೆ ಏನು ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಸಜೆಸ್ಟೆಡ್ ದಿ ಕಾನ್ಸೆಪ್ಟ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್. ಹಂಗೆ ನೋಡಿಕೊಂಡ್ರೆ ಎಲೆಕ್ಟ್ರಾನ್ ಈಸ್ ಆಲ್ಸೋ ಅನ್ ಎಲಿಮೆಂಟರಿ ಪಾರ್ಟಿಕಲ್. ಸೆಕೆಂಡ್ PUC ನಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಬರುತ್ತೆ, ಅಲ್ಲಿ ನಾನು ಸ್ವಲ್ಪ ಎಲಿಮೆಂಟರಿ ಪಾರ್ಟಿಕಲ್ಸ್ ಬಗ್ಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ನಮಗೇನು ಅಷ್ಟು ದೂರ ಹೋಗೋ ನೆಸೆಸಿಟಿ ಇಲ್ಲ. ಸೊ Paul Dirac suggested the concept of elementary particles in 1925. ಅದಾಗಿ ಎಷ್ಟೋ ವರ್ಷಕ್ಕೆ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅನ್ನ ಕಂಡುಹಿಡಿತಾರೆ, ನಿಜವಾಗ್ಲೂ ಇರೋದು ಕಂಡುಹಿಡಿತಾರೆ. ಪೌಲ್ ಡಿರಾಕ್ ಗೇವ್ ದ ಥಿಯರಿ ಬೇಸಿಸ್ ಮೇಲೆ ಇದೆ ಎಂದ. ಅವನೇನು ಸುಮ್ಮನೆ ಗೆಸ್ ಮಾಡಲಿಲ್ಲ. ಯಾವುದೇ ಥಿಯರಿಟಿಕಲ್ ಫಿಸಿಸಿಸ್ಟ್ ಗೆಸ್ ಮಾಡಲ್ಲ. ಅವ್ರು ಏನೇ ಒಂದು ಹೇಳ್ತಾರೆ ಅಂದರೆ ಅದಕ್ಕೊಂದು ಸ್ಟ್ರಾಂಗ್ ಸಪೋರ್ಟ್ ಇರುತ್ತೆ, ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಲೇಬೇಕಂತ ಏನಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡಿದರೆ ಏನು ರಿಸಲ್ಟ್ ಬರುತ್ತೋ ಅದೇ ರಿಸಲ್ಟ್ ಬಂದೇ ಬರುತ್ತೆ ಅಂತ ಥಿಯರಿ ಮೂಲಕ ಅವರು ಪ್ರೂವ್ ಮಾಡ್ತಾರೆ. ಅರ್ಥ ಆಯ್ತಾ? ಥಿಯರಿ ಮೂಲಕ ಪ್ರೂವ್ ಮಾಡ್ತಾರೆ, ಅದನ್ನ ಎಕ್ಸ್ಪೆರಿಮೆಂಟಲ್ ಫಿಸಿಸಿಸ್ಟ್ಗಳು ಎಕ್ಸ್ಪೆರಿಮೆಂಟ್ ಮೂಲಕ ವೆರಿಫೈ ಮಾಡ್ತಾರೆ. ಆಯ್ತಾ? ಸೊ ಡಿರಾಕ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಬಗ್ಗೆ ಹೇಳಿ ಆದ ಮೇಲೆ ಪ್ರೋಟಾನ್ ಕಂಡಿಡಿದ್ರು, ನ್ಯೂಟ್ರಾನ್ ಕಂಡಿಡಿದ್ರು, ನ್ಯೂಟ್ರಿನೋ, ಪಾಸಿಟ್ರಾನ್, ಆಂಟಿ ನ್ಯೂಟ್ರಿನೋ, ಈ ತರ ಕ್ವಾರ್ಕ್ಸ್ ಅಲ್ಲೇ 2-3 ತರ ಪಾರ್ಟಿಕಲ್ಸ್, ಇವನ್ನೆಲ್ಲ ಕಂಡಿಡಿದ್ರು. ಅಂದ್ರೆ ಎಲಿಮೆಂಟರಿ ಪಾರ್ಟಿಕಲ್ ಇದೆ ಅಂತ ಡಿರಾಕ್ ಹೇಳಿದ್ದು ಸತ್ಯ. ಆಯ್ತಾ? ಈ ತರ ಫಿಸಿಕ್ಸ್ ಅಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದಾವೆ. ಆಟಮ್ ಅನ್ನೋದೇ ಗೊತ್ತಿಲ್ಲದಾಗ ಆಟಮಿಕ್ ಸ್ಟ್ರಕ್ಚರ್ ಬಗ್ಗೆ ಪ್ರಿಡಿಕ್ಟ್ ಮಾಡಿದ್ರು. ಆಟಮ್ನ ಒಳಗಡೆ ಎಲೆಕ್ಟ್ರಾನ್ ಇದೆ ಅನ್ನೋದೇ ಗೊತ್ತಿಲ್ಲದೆ ಹೋದಾಗ್ಲೂ ತುಂಬಾ ಹಿಂದೆ ಆಲ್ಮೋಸ್ಟ್ 100 years ಬಿಫೋರ್ ದಿ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಆಟಮ್ನೊಳಗಡೆ ಏನೋ ಪಾರ್ಟಿಕಲ್ ಇದೆ ಅಂತ ಗೆಸ್ ಅಲ್ಲ ಪ್ರಿಡಿಕ್ಟ್ ಮಾಡಿದ್ರು. ಗೆಸ್ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು ಇಲ್ಲಿ, ಪ್ರಿಡಿಕ್ಟ್ ಮಾಡಿದ್ರು. ಸೊ ಆ ರೀತಿ ಪ್ರಿಡಿಕ್ಟ್ ಮಾಡೋದು ಥಿಯರಿ, ಅದನ್ನ ಎಕ್ಸ್ಪೆರಿಮೆಂಟಲ್ ಆಗಿ ವೆರಿಫೈ ಮಾಡ್ತಾರೆ. ಸೊ ಐ ಹ್ಯಾವ್ ಗಿವನ್ ಫ್ಯೂ ಎಕ್ಸಾಂಪಲ್ಸ್ ವೇರ್ ಎಕ್ಸ್ಪೆರಿಮೆಂಟ್ ಸಜೆಸ್ಟ್ ದ ಥಿಯರಿ ಪ್ರಪೋಸಸ್ ದಿ ಎಕ್ಸ್ಪೆರಿಮೆಂಟ್. ಅರ್ಥ ಆಯ್ತಾ? ಇದಾದ್ಮೇಲೆ ಫಿಸಿಕ್ಸ್ ಅಲ್ಲಿ ನಾವು ಎರಡು ವಿಷಯಗಳನ್ನು ಗಮನಿಸಬೇಕು. ಫಿಸಿಕ್ಸ್ ಅನ್ನೋದು ನೆವರ್ ಎಂಡಿಂಗ್ ಸಬ್ಜೆಕ್ಟ್. ಫುಲ್ ಸ್ಟಾಪ್ ಇಡೋಂಗೆ ಇಲ್ಲ ಫಿಸಿಕ್ಸ್ ಅಲ್ಲಿ. ಇಲ್ಲಿ ಮುಗಿತಪ್ಪ ಫಿಸಿಕ್ಸ್ ಅನ್ನೋಂಗೆ ಇಲ್ಲ. ಇಟ್ ಈಸ್ ನಾಟ್ ಎ ಕ್ಲೋಸ್ಡ್ ಸಬ್ಜೆಕ್ಟ್. ಬ್ರಾಕೆಟ್ ಕ್ಲೋಸ್ ಆಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ಓಪನ್. ಆಮೇಲೆ ಫಿಸಿಕ್ಸ್ ಈಸ್ ಓಪನ್ ಫಾರ್ ಕರೆಕ್ಷನ್, ಅಂದ್ರೆ ಪ್ರೋಗ್ರೆಸಿವ್. ನಾನು ಹೇಳಿದ್ದನ್ನೇ ನೀನು ಅಕ್ಸೆಪ್ಟ್ ಮಾಡಿಕೊಂಡು ನಂಬಿಕೊಂಡು ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಕಂತ ಏನಿಲ್ಲ. ಅದು ಪ್ರೋಗ್ರೆಸಿವ್. ಕರೆಕ್ಷನ್ಸ್ ಆಲ್ವೇಸ್ ಅಲೌಡ್. ಅಂದ್ರೆ ನಂಬರ್ 1, ಇಟ್ ಈಸ್ ನಾಟ್ ಎ ಕ್ಲೋಸ್ಡ್ ಸಬ್ಜೆಕ್ಟ್, ಇಟ್ ಈಸ್ ಎ ಓಪನ್ ಸಬ್ಜೆಕ್ಟ್. ಆಮೇಲೆ ಇನ್ನೊಂದು, ಇಟ್ ಈಸ್ ಸಬ್ಜೆಕ್ಟೆಡ್ ಫಾರ್ ಎ ಕರೆಕ್ಷನ್, ಇಟ್ ಈಸ್ ಆಲ್ವೇಸ್ ಪ್ರೋಗ್ರೆಸಿವ್. ಅದಕ್ಕೆ 2 ಎಕ್ಸಾಂಪಲ್ ಕೊಡ್ತೀನಿ. ಕರೆಕ್ಷನ್ಗೆ ಮತ್ತೆ ಓಪನ್ಗೆ 2 ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನೋಡಿ, ಕೋಪರ್ನಿಕಸ್ ಅನ್ನೋ ಒಬ್ಬ ಫಿಸಿಸಿಸ್ಟ್ ಪ್ಲಾನೆಟ್ಸ್ಗಳು ಸರ್ಕ್ಯುಲರ್ ಪಾತ್ ಅಲ್ಲಿ ರೊಟೇಟ್ ಆಗುತ್ತೆ ಅಂತ ಹೇಳಿದ. ಆ ಟೈಮ್ಗೆ ಅವನು ಈ ಕನ್ಕ್ಲೂಷನ್ಗೆ ಬರಬೇಕು ಅಂದರೆ ಯಾವ್ಯಾವುದೋ ಕ್ಯಾಲ್ಕುಲೇಷನ್ ಅನ್ನು ಮಾಡಿ ಈ ಕನ್ಕ್ಲೂಷನ್ಗೆ ಬಂದಿದ್ದ. ಸ್ವಲ್ಪ ವರ್ಷ ಅದನ್ನು ನಂಬಿದ್ರು ಜನ. ಸೊ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್ ಅಂತ. ಆಲ್ಮೋಸ್ಟ್ 80 ವರ್ಷ ಆದ ಮೇಲೆ, ಅದಾಗಿ 80 years ನಂತರ ಕೆಪ್ಲರ್ ಅನ್ನ ಇನ್ನೊಬ್ಬ ಫಿಸಿಸಿಸ್ಟ್ ಬಂದು ಪ್ಲಾನೆಟ್ಸ್ ಎಲ್ಲ ಸರ್ಕ್ಯುಲರ್ ಆರ್ಬಿಟಲ್ ರಿವಾಲ್ವ್ ಆಗಲ್ಲ, ದೇ ಆಕ್ಚುಲಿ ರಿವಾಲ್ವ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಪ್ರೂವ್ ಮಾಡ್ದ. ಅವನು ಕೂಡ ಏನು ಪ್ರಿಡಿಕ್ಟ್ ಮಾಡಲಿಲ್ಲ. ವಿತ್ ದ ಹೆಲ್ಪ್ ಆಫ್ ಈಕ್ವೇಷನ್ಸ್ ಓನ್ಲಿ ಪ್ರೂವ್ಡ್, ಅಂಡ್ ಆಫ್ ಕೋರ್ಸ್ ಇಟ್ ಈಸ್ ಕರೆಕ್ಟ್. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫಿಸಿಕ್ಸ್ ಓಪನ್ ಫಾರ್ ಕರೆಕ್ಷನ್. ಸೊ ಅದು ಯಾವತ್ತೂ ಇಷ್ಟಕ್ಕೆ ಅಂತ ನಿಲ್ಲೋದಿಲ್ಲ. ಇಟ್ ಈಸ್ ಓಪನ್ ಫಾರ್ ಕರೆಕ್ಷನ್. ಆಮೇಲೆ ನ್ಯೂಟನ್ ವೆಲಾಸಿಟಿ ಆಫ್ ಸೌಂಡ್ಗೆ ಒಂದು ಇಕ್ವೇಶನ್ ಅನ್ನ ಡಿರೈವ್ ಮಾಡ್ತಾನೆ. v = √p/ρ ಅಂತ. ಇದನ್ನ ಸೌಂಡ್ ಚಾಪ್ಟರ್ ಅಲ್ಲಿ ನೀವು ಕಲಿತೀರಾ.
ಈ ಫಾರ್ಮುಲಾ ಉಪಯೋಗಿಸ್ಕೊಂಡು ನೀವು ಸೌಂಡ್ ವೆಲಾಸಿಟಿ ಕಂಡುಹಿಡಿದ್ರೆ ಇಟ್ ಕಮ್ಸ್ ಔಟ್ ಟು ಬಿ 280 ಮೀಟರ್ ಪರ್ ಸೆಕೆಂಡ್ at 0 degree centigrade. But actually sound travels with 330 meter per second. ಆಯ್ತಾ, ಬರೀ 280 ಅಲ್ಲ, 330 ಮೀಟರ್ ಪರ್ ಸೆಕೆಂಡ್. ಸೊ ನಾವು ಯಾವಾಗಲೂ ಎಕ್ಸ್ಪರಿಮೆಂಟನ್ನು ಜಾಸ್ತಿ ನಂಬ್ತೀವಿ. ಅಂದರೆ ನ್ಯೂಟನ್ ಫಾರ್ಮುಲಾದಲ್ಲಿ ಏನೋ ಮಿಸ್ಟೇಕ್ ಇದೆ. ಆಮೇಲೆ ಲ್ಯಾಪ್ಲಾಸ್ ಅನ್ನೋನು ಬಂದು ಈ ಫಾರ್ಮುಲಾನ ಕರೆಕ್ಷನ್ ಮಾಡ್ತಾನೆ. ಇಲ್ಲಿ ಒಂದು ಗಾಮಾ ಅನ್ನೋ ಟರ್ಮನ್ನು ಇನ್ಕ್ಲೂಡ್ ಮಾಡ್ತಾನೆ. ವಾಟ್ ಈಸ್ ಗಾಮಾ ವಿಲ್ ಡಿಸ್ಕಸ್ ಲೇಟರ್ ಆನ್. ಅಂದರೆ ದಿಸ್ ಈಕ್ವೇಶನ್ ವಾಸ್ ಕರೆಕ್ಟೆಡ್ ಬೈ ಲ್ಯಾಪ್ಲಾಸ್. ಅದನ್ನು ಲ್ಯಾಪ್ಲಾಸ್ ಕರೆಕ್ಷನ್ ಅಂತಂದೇ ಕರಿತೀವಿ ನಾವು. ಸೊ ದಟ್ ಕ್ಲಿಯರ್ಲಿ ಶೋಸ್ ದಟ್ ಫಿಸಿಕ್ಸ್ ಈಸ್ ಆಲ್ವೇಸ್ ಓಪನ್ ಫಾರ್ ಕರೆಕ್ಷನ್. ಎಂಡ್ ಅಂತ ಇಲ್ಲ. ಕೋಪರ್ನಿಕಸ್ ಹೇಳಿದ್ದೇ ಫೈನಲ್ ಅಲ್ಲ, ನ್ಯೂಟನ್ ಹೇಳಿದ್ದೇ ಫೈನಲ್ ಅಲ್ಲ, ಅಥವಾ ಐನ್ಸ್ಟೀನ್ ಹೇಳಿದ್ದೇ ಫೈನಲ್ ಅಲ್ಲ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಕಾನ್ಸೆಪ್ಟ್ ಮುಖ್ಯ, ಫಿಸಿಕ್ಸ್ ಮುಖ್ಯ, ಸೈನ್ಸ್ ಮುಖ್ಯ. ಸೈನ್ಸಲ್ಲಿ ಯಾವ ವ್ಯಕ್ತಿನೂ ಇಂಡಿವಿಜುವಲ್ ಆಗಿ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಪ್ರೋಗ್ರೆಸಿವ್ ಅಂತ ಹೇಳಿದೆ, ಅಂದರೆ ಅದು ನಿಂತ ನೀರಲ್ಲ, ಹರಿತಾ ಇರುತ್ತೆ, ಕಾಲಕಾಲಕ್ಕೆ ಚೇಂಜಸ್ ಆಗ್ತಾ ಹೋಗುತ್ತೆ. ಆಯಿತಾ, ಈಗ ಏನು ನ್ಯೂಟನ್ನೇ ಒಂದು ಮೆಕ್ಯಾನಿಕ್ಸನ್ನು ಹೇಳ್ತಾನೆ. ಈಕ್ವೇಷನ್ಸ್ ಆಫ್ ಮೋಷನ್, ಲಾಸ್ ಆಫ್ ಮೋಷನ್ಸ್ ಅನ್ನೆಲ್ಲ ಹೇಳಿಬಿಟ್ಟು ಒಂದು ಮೆಕ್ಯಾನಿಕ್ಸನ್ನು ನಮಗೆ ಕೊಟ್ಟ. ಮೆಕ್ಯಾನಿಕ್ಸ್ already, as I told here, is the branch of physics which deals about the effect of force on rigid bodies. ನ್ಯೂಟನ್ ಹೇಳಿದಂಥ ಮೆಕ್ಯಾನಿಕ್ಸ್ ಇವತ್ತಿಗೂ ಸತ್ಯ, ಇವತ್ತಿಗೂ ಕರೆಕ್ಟು, ಇವತ್ತು ನಾವು ಯೂಸ್ ಮಾಡ್ತೀವಿ. ಎಲ್ಲಿ? ಓನ್ಲಿ ಫಾರ್ ಬಿಗ್ ಆಬ್ಜೆಕ್ಟ್ಸ್, ಸ್ಟೋನ್, ಮಾರ್ಬಲ್, ಆಬ್ಜೆಕ್ಟ್ ಫಾಲಿಂಗ್ ಅಂಡರ್ ದಿ ಗ್ರಾವಿಟಿ, ಸೆಲೆಸ್ಟಿಯಲ್ ಬಾಡೀಸ್ ಮೂವಿಂಗ್, ಮೂವ್ಮೆಂಟ್ ಆಫ್ ದಿ ಬಸ್, ಕಾರ್, ಅಥವಾ ಒಂದು ಕಲ್ಲನ್ನು ದಾರಕ್ಕೆ ಕಟ್ಟಿಂಗ್ ತಿರುಗಿಸಿದಾಗ, ಅಥವಾ ಒಂದು ಮಿಸೈಲನ್ನು ಫೈರ್ ಮಾಡಿದಾಗ, ರಾಕೆಟನ್ನು ಹಾರಿಸಿದಾಗ ಅವೆಲ್ಲ ಮೂವ್ ಆಗ್ತಾವಲ್ಲ, ಅಲ್ಲೆಲ್ಲನೂ ಕೂಡ ನಾವು ಆ ಮೆಕ್ಯಾನಿಕ್ಸನ್ನು ಉಪಯೋಗಿಸ್ತೀವಿ. ಅದನ್ನು ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಬಟ್ ಅದೇ ಕಾನ್ಸೆಪ್ಟ್ಸನ್ನು ನಾವು ತಗೊಂಡು ಆಟಮ್ಮಿನ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ ಮೂವ್ಮೆಂಟನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಆಟಮ್ಸ್, ಮಾಲಿಕ್ಯೂಲ್ಸ್ ಇವೆಲ್ಲ ಇದಾವಲ್ಲ, ಇವನ್ನೆಲ್ಲ ನಾವು ಮೈಕ್ರೋಸ್ಕೋಪಿಕ್ ಲೆವೆಲ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅದೇ ಬೇರೆ ಪ್ರಪಂಚ. ಅಲ್ಲಿ ಈ ನ್ಯೂಟನ್ ಹೇಳಿದಂಥ ಲಾಗಳು ಸುಮಾರು ಅಪ್ಲೈನೇ ಆಗೋದಿಲ್ಲ. ಅದಕ್ಕೆ ಅಂತಂದರೆ ಹೊಸದೊಂದು ಮೆಕ್ಯಾನಿಕ್ಸನ್ನು ಕಂಡುಹಿಡಿದಿದ್ದಾರೆ. ಅದನ್ನು ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ನ್ಯೂಟನ್ ಹೇಳಿದ್ದನ್ನು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಹೇಳೋದಾದ್ರೆ, ನೆಕ್ಸ್ಟ್ ಬರೋ ಮೆಕ್ಯಾನಿಕ್ಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಅಂದರೆ ಮೆಕ್ಯಾನಿಕ್ಸೇನೆ, ಬಟ್ ದಟ್ ಈಸ್ ಪ್ರೋಗ್ರೆಸಿವ್. ಅಂದರೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಅದು ಮುಂದಕ್ಕೆ ಹೋಯಿತು. ಈ ಥರ ಫಿಸಿಕ್ಸ್ ಅನ್ನೋದು ಇಟ್ ಈಸ್ ಓಪನ್ ಫಾರ್ ಕರೆಕ್ಷನ್, ಇಟ್ ಈಸ್ ಆಲ್ವೇಸ್ ಪ್ರೋಗ್ರೆಸಿವ್. ಸೊ ಫಾರ್ ಐ ಎಕ್ಸ್ಪ್ಲೈನ್ಡ್ ಯು why physics is depending on experiment and theory. In which case experiment is suggesting theory, in which case theory is suggesting experiment. ಆಮೇಲೆ ಫಿಸಿಕ್ಸ್ ಕ್ಲೋಸ್ಡ್ ಟಾಪಿಕ್, ಓಪನ್ ಟಾಪಿಕ್, ಅಥವಾ ಕರೆಕ್ಷನ್ಗೆ ಪ್ರಾವಿಷನ್ ಇದೆಯೋ ಇಲ್ವೋ, ಇವನ್ನೆಲ್ಲ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಸೊ ಇನ್ನು ಮುಂದೆ ನೋಡೋಣ, ಫಿಸಿಕ್ಸು ಸೈನ್ಸು ಎರಡು ಸೇರಿಕೊಂಡು ಟೆಕ್ನಾಲಜಿಗೆ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಿದಾವೆ ಅಂತ. ಹಂಗೆ ನೋಡಿಕೊಂಡ್ರೆ ಫಿಸಿಕ್ಸ್ ಇಲ್ಲದೆ ಟೆಕ್ನಾಲಜಿನೇ ಇಲ್ಲ, ಸೈನ್ಸ್ ಇಲ್ಲದೆ ಟೆಕ್ನಾಲಜಿನೇ ಇಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಸೈನ್ಸ್, ಫಿಸಿಕ್ಸ್ ಇಟ್ ಈಸ್ ಅಬೌಟ್ ನೋಯಿಂಗ್, ತಿಳ್ಕೊಳ್ಳೋದು. ಎಂಜಿನಿಯರಿಂಗ್, ಟೆಕ್ನಾಲಜಿ ಈಸ್ ಅಬೌಟ್ ಡೂಯಿಂಗ್, ಮಾಡೋದು. ಅಂದರೆ ತಿಳ್ಕೊಳ್ಳೋದು ಸೈನ್ಸ್ ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಅಪ್ಲಿಕೇಶನ್ ಲೆವೆಲಿಗೆ ತರೋದು ಡೂಯಿಂಗ್, ಅದು ಎಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ. ಆಯಿತಾ? ಸೊ ಟೆಕ್ನಾಲಜಿ, ಈಗ ನೀವು ಒಂದು ಸ್ಪ್ರಿಂಗನ್ನೇ ಮಾಡಬೇಕು ಅಂದರೂ ಕೂಡ ಸ್ಪ್ರಿಂಗ್ ಬಗ್ಗೆ ಫಸ್ಟ್ ನಿಮಗೆ ನಾಲೆಡ್ಜ್ ಇರಬೇಕು. ಆಯಿತಾ? ಒಂದು ವೆಹಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ಸಾಕಷ್ಟು ನಿಮಗೆ ನಾಲೆಡ್ಜ್ ಇರಬೇಕು. ವೀಲ್ ಸೈಜ್ ಎಷ್ಟಿರಬೇಕು, ಚಾಸಿ ಲೆಂತ್ ಎಷ್ಟಿರಬೇಕು, ಅದರ ಶೇಪ್ ಹೇಗಿರಬೇಕು, ಏರ್ ಪ್ರೆಷರ್ ಎಷ್ಟು ಬಿದ್ದರೆ ಅದು ತಡ್ಕೊಳ್ಳುತ್ತೆ, ಆಯ್ತಾ, ರೊಟೇಷನಲ್ ಸ್ಪೀಡ್ ಎಷ್ಟಿರಬೇಕು, ಅದಕ್ಕೆ ತಕ್ಕನಂಗೆ ನಾನು ಫ್ರಿಕ್ಷನ್ ಅನ್ನು ಹೆಂಗೆ ಅಡ್ಜಸ್ಟ್ ಮಾಡಬೇಕು, ಇದೆಲ್ಲನೂ ಕೂಡ ಫಿಸಿಕ್ಸ್. ಸೊ ಇದೆಲ್ಲ ತಿಳ್ಕೊಂಡ ಮೇಲೇನೆ ನೀನು ವೆಹಿಕಲ್ ಅನ್ನು ಡಿಸೈನ್ ಮಾಡಬೇಕು. ಆಯ್ತಾ? ಸೊ ದೇರ್ಫೋರ್ ಐ ಸೆಡ್ ಸೈನ್ಸ್ ಅಥವಾ ಫಿಸಿಕ್ಸ್ ಈಸ್ ನೋಯಿಂಗ್, ಟೆಕ್ನಾಲಜಿ ಈಸ್ ಅಬೌಟ್ ಡೂಯಿಂಗ್. ಟೆಕ್ನಾಲಜಿ ಅನ್ನೋದು ಅಫ್ಕೋರ್ಸ್ ಟೆಕ್ನಾಲಜಿ ಇಲ್ದಿದ್ರೆ ನಾವು ಯಾರೂ ಇಲ್ಲ, ಬಟ್ ಆ ಟೆಕ್ನಾಲಜಿಗೆ ಬೇಸಿಕ್ ಬಂದು ಸೈನ್ಸ್. ಅದಕ್ಕೆ ಸುಮಾರು
ಸುಮಾರು ಕೇಸಲ್ಲಿ ಹೇಳ್ತಾರೆ ಸೈನ್ಸ್ ಈಸ್ ದ ಮದರ್ ಆಫ್ ಇಂಜಿನಿಯರಿಂಗ್, ಫಿಸಿಕ್ಸ್ ಈಸ್ ದ ಮದರ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ, ಆಯ್ತಾ. ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ನಾವು ಫಿಸಿಕ್ಸ್ ಅನ್ನ ಕಾಣಬಹುದು ಟೆಕ್ನಾಲಜಿಯಲ್ಲಿ, ಯಾವ್ಯಾವ ಟೆಕ್ನಾಲಜಿಯಲ್ಲಿ ಫಿಸಿಕ್ಸ್ ಅನ್ನ ಕಾಣಬಹುದು, ಒಂದು 4-5 ಎಕ್ಸಾಂಪಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಆಯ್ತಾ. ಸೊ ಒಂದೊಂದಾಗಿ ಎಕ್ಸಾಂಪಲ್ಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಐ ಸ್ಟಾರ್ಟ್ ವಿತ್ ಸ್ಟೀಮ್ ಎಂಜಿನ್. ಸ್ಟೀಮ್ ಎಂಜಿನ್ ಕಂಡಿಡಿದಿದ್ದು ಜೇಮ್ಸ್ ವ್ಯಾಟ್ ಅಂತ. ಆ ಕಂಡಿಡಿಯೋದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಏನಪ್ಪ ಅಂದರೆ, ಜೇಮ್ಸ್ ವ್ಯಾಟ್ ಚಿಕ್ಕವನಿದ್ದಾಗ ಅವ್ರ ಮನೆಯಲ್ಲಿ ಅವ್ರ ತಾಯಿ ಅಡುಗೆ ಮಾಡ್ತಾ ಇದ್ರಂತೆ. ಅವನು ಅವ್ರ ತಾಯಿ ಪಕ್ಕ ಕೂತ್ಕೊಂಡಿದ್ನಂತೆ. ಅಲ್ಲಿ ಪಾತ್ರೆ ಮುಚ್ಚಿದ್ರಲ್ಲ, ಮುಚ್ಚಳು ಅಂತೀವಲ್ಲ, ಲಿಡ್ ಅಂತೀವಲ್ಲ, ದಟ್ ಲಿಡ್ ವಾಸ್ ಮೂವಿಂಗ್ ಲಿಟ್ಲ್ ಬಿಟ್ ಅಪ್ವರ್ಡ್. ಈ ಥರ ಸ್ವಲ್ಪನೇ ಮೇಲೆ ಹೋಗ್ತಾ ಇತ್ತಂತೆ. ಸೊ ಜೇಮ್ಸ್ ವ್ಯಾಟ್ ಅದನ್ನು ಗಮನಿಸ್ದ, ಯಾಕೆ ಹಿಂಗೆ ಮೇಲೆ ಹೋಗ್ತಾ ಇದೆ, ಅಲ್ಲಿ ಏನೋ ಒಂದು ಎನರ್ಜಿ ಒಳಗಡೆಯಿಂದ ಪುಷ್ ಮಾಡ್ತಾ ಇದೆ, ಏನಿರ್ಬೋದು ಹಾಗೆ ಗಮನಿಸ್ತಾ ಗೊತ್ತಾಯಿತು. ಆ ಸ್ಟೀಮ್ ಬರ್ತಾ ಇತ್ತಲ್ಲ, ಆ ಸ್ಟೀಮಿನ ಲಿಡ್ ಅನ್ನು ಮೇಲಕ್ಕೆ ತಳ್ತಾ ಇತ್ತು. ಓ, ಹಾಗಾದ್ರೆ ಈ ಸ್ಟೀಮಿಗೆ ಲಿಡ್ ಅನ್ನ ಮೇಲಕ್ಕೆ ಎತ್ತುವಷ್ಟು ಶಕ್ತಿ ಇದೆ. ಹಾಗಾದ್ರೆ ಜಾಸ್ತಿ ಸ್ಟೀಮ್ ಬಂದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡಬಹುದು. ಅಂದ್ರೆ ಎನರ್ಜಿ ವಾಟ್ ಎವರ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಸ್ಟೀಮ್ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ಡೂಯಿಂಗ್ ದ ವರ್ಕ್. ಈ ಕಾನ್ಸೆಪ್ಟ್ ಅವನ ತಲೆಗೆ ಬಂತು. ಅದ್ರ ಮೇಲೆ ವರ್ಕ್ ಮಾಡ್ಕೊಂತ ಹೋದ ಸ್ವಲ್ಪ ದೊಡ್ಡವನಾದ್ಮೇಲೆ ಆ ಕಾನ್ಸೆಪ್ಟ್ ಮೇಲೆ ಒಂದು ಎಂಜಿನ್ ಅನ್ನೇ ಕಂಡಿಡ್ದ. ದಟ್ ಈಸ್ ನಥಿಂಗ್ ಬಟ್ ಸ್ಟೀಮ್ ಎಂಜಿನ್. ಸೊ ಆ ಸ್ಟೀಮ್ ಎಂಜಿನ್ ಬಂದಾದ್ಮೇಲೆ ಯುರೋಪ್ನಲ್ಲಿ ಒಂದು ರೀತಿಯ ರೆವಲ್ಯೂಷನ್ ಆಗೋಗ್ಬಿಡ್ತು, ಒಂಥರ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋಯ್ತು. ಸೊ ಇದು ಫಿಸಿಕ್ಸಿನ ಕಾಂಟ್ರಿಬ್ಯೂಷನ್. ನೋಡಿ ಇಲ್ಲಿ ಫಿಸಿಕ್ಸ್, ಸ್ಟೀಮ್ ಗಿವಿಂಗ್ ದ ಎನರ್ಜಿ, ಥರ್ಮಲ್ ಎನರ್ಜಿ ಗೆಟಿಂಗ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ದಟ್ ಈಸ್ ನಥಿಂಗ್ ಬಟ್ ಫಿಸಿಕ್ಸ್ ಓನ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸೋಲಾರ್ ಪ್ಯಾನೆಲ್ಸ್. ಇತ್ತೀಚೆಗಂತೂ ಸೋಲಾರ್ ಪ್ಯಾನೆಲ್ಸ್ ಅಥವಾ ಸೋಲಾರ್ ಸೆಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದ್ದಾವೆ. ಯಾಕೆ? ಬಿಕಾಸ್ we are depending as on today more on thermal power plant, hydroelectric power plants and nuclear power plants for getting the electricity. Electrical energy ಅನ್ನು ಜನರೇಟ್ ಮಾಡಲಿಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್, ಅಂದರೆ ನೀರನ್ನು ಒಂದು ಡ್ಯಾಮ್ ಅಲ್ಲಿ ಸ್ಟೋರ್ ಮಾಡಿ ಆ ನೀರು ಜೋರಾಗಿ ಟರ್ಬೈನ್ ಮೇಲೆ ಬಿದ್ದು ಅಲ್ಲಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಅಂತಾರೆ. ಹಾಗೇನೆ ಥರ್ಮಲ್ ಎನರ್ಜಿ, ಎಲ್ಲೋ ಕೆಲವು ಕಡೆ ವಿಂಡ್ ಎನರ್ಜಿ. ಈಗ ಚಿತ್ರದುರ್ಗ ಆ ಕಡೆಗೆಲ್ಲ ಹೋದ್ರೆ ನೀವು ಬೆಟ್ಟಗಳ ಮೇಲೆ ದೊಡ್ಡ ಫ್ಯಾನ್ ಹಾಕಿರ್ತಾರೆ, ಅದು ವಿಂಡ್ ಎನರ್ಜಿ. ಆದರೆ ಸೋಲಾರ್ ಎನರ್ಜಿ ಇದೆಯಲ್ಲ, ಇದು ಲಿಮಿಟ್ಲೆಸ್, ಮುಗಿಯುತ್ತೆ ಅನ್ನೋಂಗೆ ಇಲ್ಲ. ಎಲ್ಲಿವರೆಗೂ ಸೂರ್ಯ ಇರ್ತಾನೋ ಅಲ್ಲಿವರೆಗೂ ಸೋಲಾರ್ ಎನರ್ಜಿ ಇರುತ್ತೆ. ಸೊ ಈ ಸೋಲಾರ್ ಎನರ್ಜಿಯನ್ನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದು ಹೆಂಗೆ? ಅದಕ್ಕೆ ನಿಮಗೆ ಸೆಮಿ ಕಂಡಕ್ಟರ್ಸ್ ನಾಲೆಡ್ಜ್ ಇರಬೇಕು. ಸೆಮಿ ಕಂಡಕ್ಟರ್ ಅಲ್ಲಿ ಪಿ ಟೈಪ್, ಎನ್ ಟೈಪ್ ಅಂತ ಬರುತ್ತೆ, ಪಿ ಎನ್ ಜಂಕ್ಷನ್ ಅಂತ ಬರುತ್ತೆ. ಇದನ್ನು ಕೂಡ ನೀವು ಸೆಕೆಂಡ್ PUC ನಲ್ಲಿ ಓದ್ತೀರಾ. ಈ ಪಿ ಎನ್ ಜಂಕ್ಷನ್, ಪಿ ಟೈಪ್ ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್ ಎರಡು ಸೇರ್ಕೊಂಡಾಗ ಅಲ್ಲಿ ಎನರ್ಜಿ ಜನರೇಟ್ ಆಗುತ್ತೆ. ಲೈಟ್ ಅದ್ರ ಮೇಲೆ ಬಿದ್ದಾಗ ಮತ್ತೆ ಎನರ್ಜಿ ಜನರೇಟ್ ಆಗುತ್ತೆ, ಅದು ಎಲೆಕ್ಟ್ರಿಸಿಟಿಯ ಕನ್ವರ್ಟ್ ಆಗುತ್ತೆ. ಇದೆಲ್ಲ ತಿಳ್ಕೋಬೇಕು ಅಂತಂದ್ರೆ ಅಗೈನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಸಾಲಿಡ್ ಸ್ಟೇಟ್ ಫಿಸಿಕ್ಸ್. ಸೊ ಫಿಸಿಕ್ಸ್ ಇಂದ ನಿಮಗೆ ಪಿ ಎನ್ ಜಂಕ್ಷನ್ ಬಗ್ಗೆ ನಾಲೆಡ್ಜ್ ಬಂತು. ಅದರಿಂದ ನೀವು ಸೋಲಾರ್ ಸೆಲ್ ಅನ್ನು ಡಿಸೈನ್ ಮಾಡ್ತೀರಾ. ಸೋಲಾರ್ ಸೆಲ್ ಅನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸೋಲಾರ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೀರಾ. ಸೊ ನೋಡಿ ಇಲ್ಲಿ ಫಿಸಿಕ್ಸ್ ಇದೆ ಅಲ್ವಾ, ಇಟ್ ಈಸ್ ಅಗೇನ್ ಟೆಕ್ನಾಲಜಿ ಓನ್ಲಿ. ಮತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಲೇಸರ್ ಅಂತೂ ಇವತ್ತು ಬಿಡಿ ಎಲ್ಲ ಕಡೆಗೂ ಇದೆ. ಯು ಟೇಕ್ ಎನಿ ಫೀಲ್ಡ್, ಯು ನೇಮ್ ಎನಿ ಫೀಲ್ಡ್, ಯು ಹ್ಯಾವ್ ಲೇಸರ್. ಎಂಟರ್ಟೈನ್ಮೆಂಟ್ ತಗೋತೀರಾ, ಮೆಡಿಕಲ್ ಫೀಲ್ಡ್ ತಗೋತೀರಾ, ಕಮ್ಯುನಿಕೇಷನ್ ತಗೊಳ್ತೀರಾ, ಅಗ್ರಿಕಲ್ಚರ್ ತಗೋತೀರಾ, ರಿಸರ್ಚ್ ತಗೋತೀರಾ, ಇಂಡಸ್ಟ್ರಿ ತಗೊಳ್ತೀರಾ. ಇಂಡಸ್ಟ್ರಿ ಅಂತಂದೇ ಬಂದರೆ ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇವಾಗ ಬಟ್ಟೆಗಳನ್ನೆಲ್ಲ ಲೇಸರ್ ಕಟ್ಟಿಂಗ್ ಅಂತ ಮಾಡ್ತಾರೆ. ಮೆಟಲ್ಸನ್ನು ಲೇಸರಿಂದ ಕಟ್ ಮಾಡ್ತಾರೆ, ಮೆಟಲ್ಸಲ್ಲಿ ಹೋಲ್ಸನ್ನು ಲೇಸರಿಂದ ಹಾಕ್ತಾರೆ, ಲೇಸರ್ ಡ್ರಿಲ್ಲಿಂಗ್ ಅಂತ ಹೇಳ್ತಾರೆ. ಮತ್ತು ಮೆಡಿಕಲ್ ಫೀಲ್ಡಿಗೆ ಬಂದರೆ ಆಪರೇಷನ್, ಲೇಸರ್ ಅಸಿಸ್ಟೆಡ್ ಆಪರೇಷನ್, ಎಸ್ಪೆಷಲಿ ಕಣ್ಣಿಗೆ ಸಂಬಂಧಪಟ್ಟಿದ್ದ ಆಪರೇಷನ್ಗಳೆಲ್ಲ ಲೇಸರೇನೆ. ಮೊದಲೆಲ್ಲ ನಿಮಗೆ ಗೊತ್ತಿದೆಯೋ ಇಲ್ವೋ, ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿನೋ ತಾತನೋ ಇದ್ರೆ ಕೇಳಿ. ಮೊದಲೆಲ್ಲ ಕಣ್ಣು ಆಪರೇಷನ್ ಅಂದರೆ ಎದುರ್ಕೊಳ್ಳೋರು ಜನ. ಎಷ್ಟೋ ಕೇಸಲ್ಲಿ ಸಕ್ಸಸ್ ರೇಟ್ ತುಂಬ ಕಡಿಮೆ ಇರ್ತಾ ಇತ್ತು, ದೃಷ್ಟಿನೇ ಹೋಗೋ ಚಾನ್ಸ್ ಇರ್ತಾ ಇತ್ತು. ಆಮೇಲೆ ಪರ್ಫೆಕ್ಟಾಗಿ ಆಗ್ತಾ ಇರಲಿಲ್ಲ. ಆಮೇಲೆ ವಾರಗಟ್ಟಲೆ ಹಾಸ್ಪಿಟ್ಲಲ್ಲಿ ಇರಬೇಕಾಗಿತ್ತು. ಇವಾಗ 1 hour ಅಥವಾ ಮ್ಯಾಕ್ಸಿಮಮ್ 2 hours ಅಲ್ಲಿ ಮೆಜಾರಿಟಿ ಆಫ್ ದ ಐ ಸರ್ಜರೀಸ್ ಆರ್ ಡನ್, ಮೆಜಾರಿಟಿ ಆಫ್ ದ ಐ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಲೇಸರ್. ಅಂಡ್ ಲೇಸರ್ ಈಸ್ ನಥಿಂಗ್ ಬಟ್ physics only. It is light amplification by stimulated emission of radiation.
ಲೇಸರನ್ನು ಕಂಡುಹಿಡಿದಿದ್ದು ಕೂಡ ಒಂಥರ ಪೆಕ್ಯೂಲಿಯರ್ ಇನ್ಸಿಡೆಂಟಲ್ಲಿ, ಆಯಿತಾ. ಅದಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಲೇಸರನ್ನು ಫಸ್ಟ್ ಕಂಡುಹಿಡಿದಿದ್ದು, ಆ್ಯಕ್ಚುಲಿ ಫಸ್ಟ್ ಹೇಳಿದ್ದು ಐನ್ಸ್ಟೀನ್, ಬಟ್ ಫಸ್ಟ್ ಲೇಸರ್ ಅನ್ನೋ ಡಿವೈಸನ್ನು ಮಾಡಿದ್ದು TH ಮೈಮನ್ ಅಂತ, TH ಮೈಮನ್ ಅಂತ. ಬಟ್ TH ಮೈಮನ್ ಬರೋದಕ್ಕೆ ಮುಂಚೆ CH ಟೌನ್ಸ್ ಅಂತ, CH ಟೌನ್ ಅಂತ ಅವನು ಬೇಸನ್ನು ಹಾಕ್ಕೊಡ್ತಾನೆ ಲೇಸರ್ಗೆ. ಲೇಸರ್ ಅಂತ ಮಾಡಲ್ಲ ಅವನು, ಫಸ್ಟು ಮೇಜರ್ ಅಂತ ಮಾಡ್ತಾನೆ, ಆಯಿತಾ. ಲೇಸರ್ ಅಂದರೆ ಲೈಟ್ ಆಂಪ್ಲಿಫಿಕೇಶನ್, ಮೇಜರ್ ಅಂದರೆ ಮೈಕ್ರೋವೇವ್ ಆಂಪ್ಲಿಫಿಕೇಶನ್, ಅದು ಕೂಡ ಈಕ್ವಲಿ ಸ್ಟ್ರಾಂಗೇನೆ. ಈ ಟೌನ್ ಅನ್ನೋನು ಮೇಜರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಎಲ್ಲೋ ಒಂದು ಕಡೆ ಅವನಿಗೆ ಸ್ವಲ್ಪ ಸ್ಟ್ರಕ್ ಆಗ್ತಾ ಇರುತ್ತೆ. ಒಂದು ದಿವಸ ಏನು ಮಾಡ್ತಾನೆ, ಅವನು ಕ್ಯಾಂಪಸ್ಸಲ್ಲಿ, ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕಾಫಿನೋ ಟೀನೋ ಅಥವಾ ಬರ್ಗರೋ ಏನೋ ತಿಂತಾ ಇರಬೇಕಾದ್ರೆ ಸಡನ್ನಾಗಿ ಫ್ಲ್ಯಾಶ್ ಆಗಿಬಿಡುತ್ತೆ. ನೋಡಿ, ಸೈಂಟಿಸ್ಟ್ಗಳು ಈ ಥರ ಅವರು ಮಾಡ್ತಾ ಇರೋ ಕೆಲಸದ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ಫ್ಲ್ಯಾಶ್ ಆಗುತ್ತೆ. ಸೊ ಹಾಗೇನೆ ಟೌನ್ಸ್ ಕೂಡ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕಾಫಿ ಕುಡಿತಿರ್ಬೇಕಾರೆ ಮೇಜರ್ ಬಗ್ಗೆ ಅವನಿಗೆ ಫ್ಲ್ಯಾಶ್ ಆಯಿತು. ಇಮ್ಮಿಡಿಯೇಟ್ ಲ್ಯಾಬೊರೇಟರಿಗೆ ಹೋದ, ಮೇಜರ್ ಅನ್ನು ಕಂಡಿಡ್ದ. ಮೇಜರ್ ಬಂದು ಒಂದೇ ವರ್ಷಕ್ಕೆ, ದಟ್ ವಾಸ್ ಇನ್ 1960, ಲೇಸರ್ ಕೂಡ ಬಂತು. ಇವತ್ತು ನಮಗೆ ಲೇಸರ್ ಎಲ್ಲ ಕಡೆಗೂ ಕಾಣಿಸುತ್ತೆ. ನೀವು ಶಾಪಿಂಗ್ ಮಾಲ್ಗೆ ಹೋದರೆ ಆ ಬಾರ್ ಕೋಡ್ ರೀಡ್ ಮಾಡ್ತಾರ, ರೆಡ್ ಕಲರ್ದೊಂದು ಪಟ್ಟಿ ಬರುತ್ತಲ್ಲ, ಇಟ್ ಈಸ್ ಆಲ್ಸೋ ಲೇಸರ್. ಸೊ ಹಾಗೆ ಲೇಸರ್ ಸ್ಟಾರ್ಟೆಡ್ ವಿತ್ ಫಿಸಿಕ್ಸ್, ನೌ ಇಟ್ ಈಸ್ ಇನ್ ದ ಇಂಡಸ್ಟ್ರಿ. ಆಮೇಲೆ ಎಕ್ಸ್ರೇ ಈಸ್ ಎ ಮಾರ್ವೆಲಸ್. ಓಕೆ, ಸೆಕೆಂಡ್ ಎಕ್ಸಾಂಪಲ್ ಸೋಲಾರ್, ಥರ್ಡ್ ಲೇಸರ್, ಫೋರ್ತ್ ಎಕ್ಸ್ರೇ ಅಂತೂ ಬಿಡಿ, ಅದು ಒಂಥರ ಮಾನವ ಜನಾಂಗಕ್ಕೆ ಒಂಥರ ವರ ಇದ್ದಂಗೆ. ಇಟ್ಸ್ ಎ ಗಿಫ್ಟ್ ಆಕ್ಚುಲಿ ಟು ದ ಮ್ಯಾನ್ ಕೈಂಡ್. ಇಟ್ ಈಸ್ ಎ ಗಿಫ್ಟ್ ಬೈ ಫಿಸಿಸಿಸ್ಟ್ ಬೈ ನೇಮ್ ರಾಂಟೆಜನ್ ಅನ್ನೋ ಫಿಸಿಸಿಸ್ಟ್ 1895 ಎಕ್ಸ್ರೇನ ಕಂಡಿಡ್ದ. and he is the first person to receive Nobel Prize in Physics. ಎಕ್ಸ್ರೇ ಕಂಡಿಡಿದಾಗ ಅವನ ಮನೆ ಮುಂದೆ ಜನ ಓಡಾಡಕ್ಕೆ ಎದುರುಕೊಳ್ತಾ ಇದ್ರಂತೆ. ಯಾಕೆ ಅಂದರೆ ಆ ರಾಂಟೆಜನ್ ಮನೆ ಒಳಗಡೆಯಿಂದ ಏನೋ ಒಂದು ರೇಡಿಯೇಷನ್ ಬಂದ್ಬಿಟ್ಟು ನಮ್ಮ ಬಾಡಿ ಒಳಗಡೆಗೆಲ್ಲ ಹೋಗ್ಬಿಟ್ಟು ನಮ್ಮ ಬೋನ್ಸ್ನೆಲ್ಲ ತೋರಿಸುತ್ತಂತೆ ಅಂತ. ಅಫ್ಕೋರ್ಸ್ ಆ ಎಕ್ಸ್ರೇ ಬಾಡಿ ಒಳಗಡೆ ಹೋದರೆ ಬೋನ್ಸನ್ನು ತೋರಿಸೋದು ನಿಜ. ಹಂಗಂತ ಹೇಳಿ ರಾಂಟೆಜನ್ ಮನೆಯಿಂದನೇ ಏನು ರೇಸ್ ಬರ್ತಾ ಇರಲಿಲ್ಲ, ಸುಮ್ಮನೆ ಅದೊಂದು ಏನೋ ಮಿಸ್ಕಾನ್ಸೆಪ್ಷನ್, ಜನ ಒಂಥರ ಗಾಳಿ ಸುದ್ದಿ ಅಂತಾರಲ್ಲ ಹಾಗೆ. ಆದರೂ ಎಕ್ಸ್ರೇ ಕಂಡಿಡಿದ ವಿತಿನ್ 6 monthsಲ್ಲಿ ಡಾಕ್ಟರ್ಸ್ಗೆ ಅದರ ಇಂಪಾರ್ಟೆನ್ಸ್ ಎಷ್ಟು ಅಂತ ಗೊತ್ತಾಯಿತು. ಆಲ್ಮೋಸ್ಟ್ ಎವ್ರಿ ಒನ್ ಸ್ಟಾರ್ಟೆಡ್ ಯೂಸಿಂಗ್ ಎಕ್ಸ್ರೇ. ಈವನ್ ಟುಡೇ, ಇವತ್ತಿಗೂ ಕೂಡ ನೀವೇನಾದ್ರು ಆರ್ಥೋಪೆಡಿಕ್ ಹತ್ರ ಏನೋ ಬೆರಳು ನೋವಾಯಿತು ಅಥವಾ ಮುರಿದಿದೆ ಕೈ ಅಥವಾ ಬಿದ್ದೆಲ್ಲೋ ಜಾಯಿಂಟ್ ಡಿಸ್ಲೊಕೇಶನ್ ಆಗಿದೆ ಅಂತ ನೀವು ಹೋದರೆ ಫಸ್ಟ್ ಡಾಕ್ಟರ್ ಹೇಳೋದು ಒಂದು ಎಕ್ಸ್ರೇ ಮಾಡಿಸಿ ಅಂತ. ಎಕ್ಸ್ರೇ ಅನ್ನೋದು ಫಿಸಿಕ್ಸ್. ಆ್ಯಕ್ಚುಲಿ ಎಕ್ಸ್ರೇ ಅನ್ನೋದು ಫಿಸಿಕ್ಸ್. ಒಂದು ಮೆಟಲ್ಗೆ ಎಲೆಕ್ಟ್ರಾನ್ ಬಂದು ಫಾಸ್ಟಾಗಿ ಹೊಡೆದಾಗ ಅದರೊಳಗಡೆಯಿಂದ ಅಷ್ಟೇ ಸ್ಟ್ರಾಂಗ್ ಆಗಿರೋ ರೇಡಿಯೇಷನ್ ಬರುತ್ತೆ. ದ್ಯಾಟ್ ಸ್ಟ್ರಾಂಗ್ ರೇಡಿಯೇಷನ್ ಈಸ್ ಎಕ್ಸ್ರೇ. ಆ್ಯಂಡ್ ಆಫ್ ಕೋರ್ಸ್ ಮೋರ್ ಅಬೌಟ್ ಎಕ್ಸ್ರೇ ಅಗೇನ್ ಯು ವಿಲ್ ಸ್ಟಡಿ ಇನ್ ಮಾಡರ್ನ್ ಫಿಸಿಕ್ಸ್ ಸೆಕೆಂಡ್ PUC. ಸೊ ನೋಡಿ, ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಸ್ಟಾರ್ಟೆಡ್ ವಿತ್ ಫಿಸಿಕ್ಸ್, finding application in industry, finding application in medical field, finding application in other fields. ಸೋಲಾರ್ ಸೆಲ್ ಇವತ್ತು ಅಗ್ರಿಕಲ್ಚರ್ಗೆ ತುಂಬ ಇಂಪಾರ್ಟೆಂಟ್. ಸೋಲಾರ್ ಪ್ಯಾನೆಲ್ ಹಾಕಿ ನೀರನ್ನು ಲಿಫ್ಟ್ ಮಾಡ್ತೀರಾ, ಅರ್ಥ ಆಯ್ತಾ? ಸೋಲಾರ್ ಸೆಲ್ಸನ್ನು ಉಪಯೋಗಿಸ್ಕೊಂಡು ಎಲೆಕ್ಟ್ರಿಕ್ ಮೆಷನ್ನು ಹಾಕ್ತಾರೆ, ಬೇಲಿ ಹಾಕ್ತಾರಲ್ಲ ಹೊಲದ ಸುತ್ತ, ಆಯ್ತಾ? ಅದನ್ನು ಕೂಡ ಸೋಲಾರ್ ಎನರ್ಜಿನಲ್ಲೇ ಉಪಯೋಗಿಸೋದು. ಸೊ ಹೀಗೆ ಫಿಸಿಕ್ಸ್ ಅನ್ನೋದು ಟೆಕ್ನಾಲಜಿಗೆ ದಾರಿ ಮಾಡಿಕೊಡುತ್ತೆ. ಇಟ್ ಸ್ಟಾರ್ಟ್ಸ್ ವಿತ್ ಫಿಸಿಕ್ಸ್, ಎಂಡ್ಸ್ ವಿತ್ ಟೆಕ್ನಾಲಜಿ. ಬರೀ ನಾನಿಲ್ಲಿ ಹೇಳಿದ್ದು ಸ್ಯಾಂಪಲ್ ಮಾತ್ರ. ಸ್ಟೀಮ್ ಎಂಜಿನ್ ಇರ್ಬೋದು, ಸೋಲಾರ್ ಸೆಲ್ ಇರ್ಬೋದು, ಲೇಸರ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಇವೆಲ್ಲ ಸುಮ್ಮನೆ ಸ್ಯಾಂಪಲ್ ಮಾತ್ರ. ಈ ಕ್ಯಾನ್ ಫೈಂಡ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಲೈಕ್ ದಿಸ್. ಓಕೆ, ಸೊ ಫಿಸಿಕ್ಸ್ ಇಲ್ಲದೆ ಟೆಕ್ನಾಲಜಿ ಇಲ್ಲ, ಸೈನ್ಸ್ ಇಲ್ಲದೆ ಟೆಕ್ನಾಲಜಿ ಇಲ್ಲ, ಟೆಕ್ನಾಲಜಿ ಇಲ್ಲದೆ ನಮ್ಮ ಲೈಫೇ ಇಲ್ಲ. ನೋಡಿ, ನಾನೇನೋ ಎಕ್ಸ್ರೇ ಕಂಡಿಡಿದೆ, ಬಟ್ ಆ ಎಕ್ಸ್ರೇನ ಹೆಂಗೆ ಯೂಸ್ ಮಾಡ್ಕೋಬೇಕಂತ ಡಾಕ್ಟ್ರುಗಳು ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಬೇಕು. ಎಷ್ಟು ಡೋಸ್ ಎಕ್ಸ್ರೇ ಕೊಡಬೇಕು, ಯಾವ ಪೋರ್ಷನ್ಗೆ ಎಕ್ಸ್ಪೋಸ್ ಮಾಡಬೇಕು, ಅದೆಲ್ಲನೂ ಕೂಡ ಟೆಕ್ನಾಲಜಿನೇ. ಡಾಕ್ಟರ್ಸೇ ಆದರೂ ಕೂಡ ಅದೊಂಥರ ಟೆಕ್ನಾಲಜಿನೇ. ಆಮೇಲೆ ಸೋಲಾರ್ ಸೆಲ್ಲನ್ನು ಡಿಸೈನ್ ಮಾಡೋದಕ್ಕೆ ಮೆಟೀರಿಯಲ್ ಯಾವುದು ಅಂತ ಹೇಳಿದೆ, ಬಟ್ ಎಂಜಿನಿಯರ್ಸ್ ಅದನ್ನು ಡಿಸೈನ್ ಮಾಡ್ತಾರೆ, ಅರೇಂಜ್ ಮಾಡ್ತಾರೆ, ಪ್ಯಾನಲನ್ನು ರೆಡಿ ಮಾಡ್ತಾರೆ. ಸೊ ಹಾಗೆ ಫಿಸಿಕ್ಸ್ ಮತ್ತು ಟೆಕ್ನಾಲಜಿ ದೇ ಗೋ ಟುಗೆದರ್ ಫಾರ್ ದ ಬೆಟರ್ಮೆಂಟ್
ಬೆಟರ್ಮೆಂಟ್ ಆಫ್ ದ ಮ್ಯಾನ್ ಕೈಂಡ್, ನಮ್ಮ ಜೀವನ ಸುಗಮವಾಗಿರಲಿ, ಚೆನ್ನಾಗಿರಲಿ, ಎಲ್ಲರೂ ಕೂಡ ಆರೋಗ್ಯಕರವಾಗಿರಲಿ ಅನ್ನೋ ಉದ್ದೇಶಕ್ಕೇ ಸೈನ್ಸ್ ಇರೋದು. ಬರೀ ಮನುಷ್ಯನೇ ಅಲ್ಲ, ನಮ್ಮ ಸುತ್ತ ಇರೋ ಪರಿಸರ ಕೂಡ, ಆ ಎನ್ವಿರಾನ್ಮೆಂಟಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಗಿಡ ಮರ ಎಲ್ಲ ಕೂಡ ಕರೆಕ್ಟಾಗಿರಬೇಕು, ನೀಟಾಗಿರಬೇಕು, ಹೆಲ್ತಿ ಆಗಿರಬೇಕು ಅನ್ನೋದೇ ಸೈನ್ಸಿನ ಉದ್ದೇಶ. ಯಾವ ಸೈಂಟಿಸ್ಟು ಕೂಡ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡಲ್ಲ, ಯಾವ ಸೈನ್ಸ್ ಸ್ಟೂಡೆಂಟು ಕೂಡ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಸ್ಟಡಿ ಮಾಡೋದಿಲ್ಲ. ಆಯ್ತಾ? ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಮತ್ತೆ ನೇಚರ್ ಆಫ್ ಲಾಸ್ ಇನ್ 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 ನೇಚರ್ ವಿಚ್ ಆರ್ ಅರೌಂಡ್ ಅಸ್ ಇದನ್ನು ನೋಡೋಣ. ಅಂದರೆ ನೆಕ್ಸ್ಟ್ ನಾವು ಇನ್ನು 2 ಸಬ್ ಟಾಪಿಕ್ಸ್ ಇದೆ, ಫಂಡಮೆಂಟಲ್ ಫೋರ್ಸಸ್ ಮತ್ತು ನೇಚರ್ ಆಫ್ ದ ಲಾಸ್. ಲಾ ಅಂದರೆ ಏನು, ಥಿಯರಿ ಅಂದರೆ ಏನು, ಆಮೇಲೆ ಲಾಗೂ ಥಿಯರಿಗೂ ಏನೇನು ಡಿಫ್ರೆನ್ಸ್ ಇದೆ, ಇವನ್ನೆಲ್ಲ 1 by 1 ನೋಡ್ತಾ ಹೋಗೋಣ. ಓಕೆ, ಐ ವಿಲ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು.